ಇವತ್ತು ಕಳೆದ 10 ವರ್ಷದಿಂದ ರಾಹುಲ್ ಗಾಂಧಿ ಅವರ ಹೋರಾಟ ಏನು ಕೇಂದ್ರದಲ್ಲಿ ಬಿಜೆಪಿ ವಿರುದ್ಧವಾಗಿ ಹೋರಾಟ ಮಾಡಿ ಇವತ್ತು ದೇಶದಲ್ಲಿ ಒಂದು ಸಂಚಲನ ಮೂಡಿಸತಕ್ಕಂತ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರ ಏನೋ ಒಂದು ನಿರ್ದೇಶನ ಇದೆ, ನಾವು ಜಿಲ್ಲಾ ಮಂತ್ರಿಗಳು ಜಿಲ್ಲೆಗೆ ಹೋದಾಗ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕಂತ ಏನು ನಮಗೆ ಒಂದು ತಾಕೀತಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನನಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಪಕ್ಷದ ಅಧ್ಯಕ್ಷರು, ಮುಖಂಡರುಗಳು, ಯುವ ನಾಯಕರುಗಳು ನನ್ನನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನನಗೇನು ಬರು ಮಾಡಿಕೊಂಡಿದ್ದೀರಿ. ನಾನು ಯಾವಾಗಲೂ ಸದಾ ನಿಮಗೆ ಅಭಾರಿಯಾಗಿರ್ತಂತ ಈ ಸಂದರ್ಭಕ್ಕೆ ಹೇಳಿಕೆ ಇವತ್ತು ಹಲವಾರು ವಿಚಾರಗಳು ಮಾತನಾಡಬಹುದು, ಆದರೆ ಸಮಯದ ಅಭಾವ ಇದೆ. ಒಂದು ಮಾತ್ರ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಕಳೆದ 10 ವರ್ಷದಿಂದ ರಾಹುಲ್ ಗಾಂಧಿ ಅವರ ಹೋರಾಟ ಏನು ಕೇಂದ್ರದಲ್ಲಿ ಬಿಜೆಪಿ ವಿರುದ್ಧವಾಗಿ ಹೋರಾಟ ಮಾಡಿ ಇವತ್ತು ದೇಶದಲ್ಲಿ ಒಂದು ಸಂಚಲನ ಮೂಡಿಸತಕ್ಕಂತ ಕೆಲಸ ಮಾಡಿದ್ದಾರೆ. ಇವತ್ತು ಮಾಧ್ಯಮ ಸ್ನೇಹಿತರಿದ್ದಾರೆ. ರಾಹುಲ್ ಗಾಂಧಿ ಅವರು ಕಳೆದ 10 ವರ್ಷದಿಂದ ಏನು ಹೋರಾಟ ಮಾಡಿದ್ದಾರೆ, ಯಾವ್ಯಾವ ಬಿಜೆಪಿ ಸರ್ಕಾರದ ನಿಯಮಗಳನ್ನ, ಕಾನೂನುಗಳನ್ನ ಅದನ್ನ ತಿದ್ದುಪಡಿ ತರಬೇಕಂತ ಎಷ್ಟು ಸಲ ಹೇಳಿದ್ರು ಕೂಡ ಅವತ್ತು ಬಿಜೆಪಿ ಕೇಳ್ತಾ ಇರಲಿಲ್ಲ. ಇವತ್ತಿನ ದಿನಮಾನಗಳಲ್ಲಿ ರೂಲಿಂಗ್ ಪಾರ್ಟಿಯ ಲೀಡರ್ ಆಗಿರ್ತಕ್ಕಂಥ ಮೋದಿ ಸಾಹೇಬರು, ಅಪೋಸಿಷನ್ ಲೀಡರ್ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದೇ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ತಾ ಇದ್ರೆ ಇಡೀ ಭಾರತ ದೇಶದಲ್ಲಿ ಇವತ್ತೇನು ರಿಪೀಲ್ ಆಗಿರ್ತಕ್ಕಂಥ ಲಾ ಇರ್ಬೋದು, ನಿಮಗೆ ವಿಶೇಷವಾಗಿ ಡಿಮಾನಿಟೈಸೇಷನ್ ಬಗ್ಗೆ ಮಾತನಾಡಿದ್ರು, ಆಮೇಲೆ ಫಾರಿನ್ ಪಾಲಿಸಿ ಬಗ್ಗೆ ಮಾತನಾಡಿದ್ರು, ಎಲ್ಲರಿಗಿಂತ ಹೆಚ್ಚಾಗಿ GST ಬಗ್ಗೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು, ನೆರೆಗ ಬಗ್ಗೆ ಮಾತನಾಡಿದ್ರು. ಇಂಥ ಹಲವಾರು ವಿಷಯ ಬಗ್ಗೆ ರಾಹುಲ್ ಗಾಂಧಿ ಅವರು ಏನು ಮಾತನಾಡುವಂತ ಸಂದರ್ಭದಲ್ಲಿ ಎಲ್ಲ ಜನ ಟೀಕೆ ಮಾಡಿದ್ರು. ಇವತ್ತು ಕೊನೆಯಲ್ಲಿ ಎಲ್ಲಿಗೆ ಬಂದಿದೆ ಅಂತಂದ್ರೆ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು ಅದನ್ನ ಇವತ್ತು ಬಿಜೆಪಿ ಮಾಡ್ತದೆ. ನಮಗೆ ಖುಷಿ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಆದ್ರೆ ಒಂದು ಇದೆ, ಒಟ್ಟು ಬಿಜೆಪಿಯ ಅಧಿಕಾರವನ್ನ ಕೇಂದ್ರದಲ್ಲಿ ಆಗಿರಲಿ, ಮುಂದೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಬರ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಇನ್ನೊಂದ್ಸರಿ ಕರೀರಿ, ನಾನು ಬರ್ತೀನಿ. ಸವಿಸ್ತರವಾಗಿ ನಮ್ಮ ಪಕ್ಷದ ಅಭಿವೃದ್ಧಿ, ನಾವು ಮಾಡಿರ್ತಕ್ಕಂಥ ಕೊಡುಗೆ ಈ ದೇಶಕ್ಕೆ, ಕೇಂದ್ರದಲ್ಲಿ ನಾವಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಇವರು 10 ವರ್ಷದಲ್ಲಿ ಲೂಟಿ ಹೊಡೆದಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ತಪ್ಪಿಸ್ಕೊಟ್ರೆ ನಾನು ಬರ್ತೀನಿ, ಮಾತನಾಡ್ತೀನಿ ಈ ಸಂದರ್ಭದಲ್ಲಿ ಹೇಳಿ. ಇವತ್ತು ನಮ್ಮ ಸರ್ಕಾರ ಬಂದಾಗ್ಲಿಂದ ವರ್ಷಕ್ಕೆ 60,000 ಕೋಟಿ 5 ಗ್ಯಾರಂಟಿಗಳ ಮೇಲೆ ಖರ್ಚು ಮಾಡ್ತಾ ಇದೀವಿ. ವರ್ಷಕ್ಕೆ 60,000 ಆಗಿದ್ರೆ 5 ವರ್ಷಕ್ಕೆ 3 ಲಕ್ಷ ಕೋಟಿ. ವರ್ಷಕ್ಕೆ 60,000 ಆಗಿದ್ರೆ 5 ವರ್ಷಕ್ಕೆ 3 ಲಕ್ಷ ಕೋಟಿ. 3 ಲಕ್ಷ ಕೋಟಿ ನೇರವಾಗಿ ಬಡವರಿಗೆ ಮುಟ್ತಕ್ಕಂತ ಕಾರ್ಯಕ್ರಮ ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಮಾಡಿದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇವತ್ತು ಬಿಜೆಪಿಯವರು ನಮ್ಮಲ್ಲಿ ಹೇಳ್ತಾರೆ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಹೇಳಿ. ಇವತ್ತು ಸರಿ ಸುಮಾರು 83,000 ಕೋಟಿ ಅಷ್ಟು ದುಡ್ಡು ನಾವು ಇವತ್ತು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಬಿಜೆಪಿಯ ಕಳೆದ ಸರ್ಕಾರಕ್ಕೂ ನಮ್ಮ ಸರ್ಕಾರಕ್ಕೆ ನೋಡಿದ್ರೆ ಅದಕ್ಕಿಂತ ಸುಮಾರು 25,000 ಕೋಟಿ ಹೆಚ್ಚು ನಾವು ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ದೀವಿ. ಬಿಜೆಪಿ ಅವರಿಗೆ ಬೇರೆ ಏನು ಉಳಿದೇ ಇಲ್ಲ. ಈ ದೇಶದಲ್ಲಿ ಉಳಿದಿರ್ತಕ್ಕಂಥದ್ದು ಒಂದು ಧರ್ಮ ಸಂಘರ್ಷಣೆ, ಒಂದು ಮುಸಲ್ಮಾನ, ಒಂದು ಪಾಕಿಸ್ತಾನ, ಒಂದು ತಾಲಿಬಾನ. ಇವು 4 ಅಕ್ಷರ ಬಿಟ್ರೆ ಬಿಜೆಪಿ ಅವರಿಗೆ ಯಾವ ರೀತಿ ಇದೆ ಅಂತ ಭಾಷಣ ಮಾಡಕ್ಕೆ ಬರೋದಿಲ್ಲ. ಇವತ್ತು ಕೆಲವರು ಹೇಳ್ತಾ ಇದ್ದಾರೆ, ಇವತ್ತು ಎಲ್ಲದಕ್ಕೂ ಹೋಗಿ ಒಂದು ಡ್ರಾಮಾ ಮಾಡ್ತಕ್ಕಂಥದ್ದು, ಎಲ್ಲೂ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ ಅಲ್ಲಿ ಮುತುವರ್ಜಿ ವಹಿಸಿ ಬಹಳ ದೊಡ್ಡದಾಗಿ ಹಿಂದೂ ಪರವಾಗಿ ಒಂದು ವಕಾಲತ್ ಆಗ್ತಕ್ಕಂಥ ಮಾಡ್ತಾರೆ. ಈ ಹಿಂದೂ ವಕಾಲತ್ ಹಾಕಕ್ಕೆ ಇವರೇನಲ್ಲ. ಈ ದೇಶದಲ್ಲಿರ್ತಕ್ಕಂಥ 85 ಕೋಟಿ ಜನಸಂಖ್ಯೆ ಹಿಂದೂಗಳು, ನಾವೆಲ್ಲರೂ ವಿ ಆರ್ ಪ್ರೌಡ್ ಹಿಂದೂಸ್ ಓನ್ಲಿ. ಇವರೇ ಏನೋ ಒಂದು ದೊಡ್ಡ ವಕಾಲತ್ ಹಾಕೊಂಡು ಇವರೇ ಹಿಂದೂಗಳು ಲೀಡರ್ ಅಂತಕ್ಕಂಥದ್ದೇ ಪೋಸ್ ಹೊಡಿತಾ ಇದ್ದಾರೆ. ಅವರಿಗೆ ನಾನು ಸವಾಲನ್ನ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಿಮ್ಗಷ್ಟೇ ಹಿಂದೂಗಳ ಬಗ್ಗೆ ಬಹಳ ಅಭಿಪ್ರಾಯ, ಪ್ರೀತಿ, ವಿಶ್ವಾಸ ಇದ್ರೆ ನಿಮ್ಮ ಸೌಕಾರ ಹಿಂದೂಗಳು ಏನಿದೆ ನಿಮ್ಮ ಪಾರ್ಟಿಗಳಲ್ಲಿ ನೀವು ಮೊದಲು ಅದನ್ನು ಹಂಚಿ ಬಡವರು ಕೊಡ್ರಿ, ಹಿಂದೂ ಬಡವರುಗಳಿಗೆ ಕೊಡ್ರಿ. ಎರಡನೇದು, ನೀವು ಕೊಡತನ ಶುರು ಮಾಡ್ರಿ. ಬೇರೆ ಬೇರೆ ಸಣ್ಣ ಸಮುದಾಯಗಳು ಏನಿದಾವೆ, SC ST OBC ಸಣ್ಣ ಸಮಾಜಗಳು ಏನಿದಾವೆ, ನೀವು ಹಿಂದೂ ಪರ ಬಹಳ ದೊಡ್ಡ ವಕಾಲತ್ ಆಗ್ತಿರಲ್ಲ, ಮೊದಲು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಹಿಂದೂ ಸಮಾಜದಲ್ಲಿ ಮಾಡಿ ನೀವು ಮುಂದೆ ಬನ್ನಿ. ನಾವು ಕಟ್ಟತಕ್ಕಂಥ ಶಿಲ್ಪಗಳು, ನಾವು ಮಾಡ್ತಕ್ಕಂಥ ಗುಡಿಗಳಲ್ಲಿ ನಮಗೆ ಹೋಗಕ್ಕೆ ಅವಕಾಶ ಇಲ್ಲ ಅಲ್ವಾ? ನಮಗೆ ಆ ಗುಡಿಗಳಲ್ಲಿ ಹೋಗಕ್ಕೆ ಅವಕಾಶ ಮಾಡಿಕೊಡಿ. ನರೇಂದ್ರ ಮೋದಿ ಸಾಹೇಬ್ರು ಯಾವ ರೀತಿ ಪೂಜೆ ಮಾಡಿದ್ರು, ಅವ್ರು OBC ಅಂತ ಅವ್ರು ಹೇಳ್ಕೊಳ್ತಾರೆ, ಹೌದಿಲ್ಲ? ಅದೇ ರೀತಿ ಎಲ್ಲ OBCಗಳಿಗೆ, SC STಗಳಿಗೆ, ಸಣ್ಣ ಸಮಾಜಗಳಿಗೆ ನಮಗೆ ಗುಡಿ ಒಳಗೆ ಹೋಗಕ್ಕೆ ಅವಕಾಶ ಕೊಡಿ, ನಮಗೆ ಗುಡಿಗಳು ಕೊಡಿ. ಹಿಂದೂ ಸಮಾನತೆ ಬರ್ಬೇಕು ತಾನೆ? ಮತ್ತೆ ಹಿಂದೂ ಹೇಗೆ ಸಮಾನತೆ ಬರ್ತದೆ? ಕೇವಲ ಓಟ್ ಕೇಳಕ್ ಮಾತ್ರ ಹಿಂದೂಗಳು ಬೇಕು, ಸಂಸ್ಕೃತಿ ಆಚಾರ ವಿಚಾರಗಳು ಬೇಡ. ನಮ್ಮ ಸ್ವಾಮೀಜಿಗಳು ಬಡ ಸ್ವಾಮೀಜಿಗಳು ಬಂದ್ರೆ ಯಾಕೆ ಹಾಕೊಳ್ಳೋಂಗಿಲ್ಲ? ಮತ್ ನಮ್ಮ ಸ್ವಾಮೀಜಿಗಳಿಗೆ ನಮ್ಮ ಸಣ್ಣ ಸಮಾಜಗಳು ಕರ್ಕೊಂಡ್ಬಂದು ನೀವು ನಮ್ಮ ಹೆಗಲ ಮೇಲೆ ಹಾಕೊಂಡು ಹೋಮ ಮಂಟಪ ಮದುವೆ ಒಳ್ಳೆ ಆಚಾರ ವಿಚಾರಕ್ಕೆ ನಮ್ಮ ಸಣ್ಣ ಸಮಾಜದವ್ರು ಕರ್ಸ್ಕೊಂಡ್ರಿ. ಯಾಕೆ ಕರ್ಸ್ಕೊಂಡಂಗಿಲ್ಲ? ಬರೇ ಓಟಿಗೆ ಮಾತ್ರ ನಿಮಗೆ ಸಣ್ಣ ಸಮಾಜಗಳು ಹಿಂದೂಗಳು ಬೇಕು. ಅಷ್ಟು ಬಿಟ್ರೆ ಯಾವ ಹಿಂದೂ ಸಮಾಜಕ್ಕೆ ಕಳೆದ 11 ವರ್ಷದಿಂದ ಆಗಿರ್ಲಿ, ಈ
ಇತಿಹಾಸದಿಂದ ಬಿಜೆಪಿ ಆಗಿರ್ಲಿ ಇವತ್ತು 1 ರೂಪಾಯಿನೂ ಯಾವ ಹಿಂದೂ ಸಮಾಜಕ್ಕೆ ಅನುಕೂಲ ಮಾಡಿಲ್ಲ, ಮುಂದೇನೂ ಮಾಡಿಲ್ಲ ಅಂತ ಈ ಸಂದರ್ಭ ಕೇಳಲಿಕ್ಕೆ ಅದಕ್ಕೆ ಇದು ಗಟ್ಟಿಯಾದಂತ ಕೂಗು. ಮುಂದೆ ಬರ್ತಕ್ಕಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ